ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೇಳಿಬಂದಂತಹ ಭೂ ಒತ್ತುವರಿ ಆರೋಪ. ಈಗ ಭೂ ದಾಖಲೆಗಳ ಇಲಾಖೆಗೆ ಎಚ್.ಡಿ.ಕೆ ಬರೆದಂತಹ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ. ಕಾನೂನು ಬಾಹಿರ ಜಮೀನಿದ್ರೆ ವಶಕ್ಕೆ ಪಡೆಯಿರಿ ಅಂತ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ. ಬಿಡದಿಯ ಕೇತಗಾನಹಳ್ಳಿ ಸರ್ವೆ ನಂಬರ್ 7ರಲ್ಲಿ ನನ್ನ ಜಮೀನಿದೆ. ಕಾನೂನು ಬಾಹಿರವಾಗಿ ಹೆಚ್ಚುವರಿ ಜಮೀನೇನಾದ್ರೂ ಇದ್ರೆ ಅದನ್ನ ವಶಪಡಿಸಿಕೊಳ್ಳಿ. ತಪ್ಪಿ ಹೋಗಿರುವ ಜಮೀನನ್ನು ಹುಡುಕಿ ಕೊಡಿ ಅಂತ ಕುಮಾರಸ್ವಾಮಿ ಈ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಸರ್ವೆ ನಂಬರ್ 7ರಲ್ಲಿ 5 ಎಕರೆ 20 ಗುಂಟೆ ಜಮೀನನ್ನ ಖರೀದಿಸಿದ್ದೇನೆ. 5.2 ಎಕರೆಯಲ್ಲಿ 1.25 ಎಕರೆ ಜಮೀನು ಮಾತ್ರ ನನ್ನ ಬಳಕೆಯಲ್ಲಿದೆ. ಉಳಿದ ಜಮೀನನ್ನ ಗುರುತಿಸಿಕೊಡುವಂತೆಯೂ ಕೂಡ ಆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಕುಮಾರಸ್ವಾಮಿ. ಭೂ ದಾಖಲೆಗಳ ಇಲಾಖೆಗೆ ಕುಮಾರಸ್ವಾಮಿ ಅವರು ಬರೆದಂತಹ ಪತ್ರದ ಪ್ರತಿಯನ್ನ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದೆ. ಬಿಡದಿಯ ಕೇತಗಾನಹಳ್ಳಿ ಸರ್ವೆ ನಂಬರ್ 7ರಲ್ಲಿ ನನ್ನ ಜಮೀನಿದೆ. ಕಾನೂನು ಬಾಹಿರವಾಗಿ ಹೆಚ್ಚುವರಿ ಜಮೀನೇನಾದ್ರೂ ಇದ್ರೆ ಅದನ್ನ ವಶಪಡಿಸಿಕೊಳ್ಳಿ. ಒಂದು ವೇಳೆ ತಪ್ಪಿ ಹೋಗಿರುವ ಜಮೀನೇನಾದ್ರೂ ಇದ್ರೆ ಅದನ್ನ ಹುಡುಕಿ ಕೊಡಿ ಅಂತ ಕುಮಾರಸ್ವಾಮಿ ಈ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಸರ್ವೆ ನಂಬರ್ 7ರಲ್ಲಿ 5 ಎಕರೆ 20 ಗುಂಟೆ ಜಮೀನನ್ನ ಖರೀದಿಸಿದ್ದೇನೆ. ಅದರಲ್ಲಿ 5.2 ಎಕರೆ 1.25 ಎಕರೆ ಜಮೀನು ಮಾತ್ರ ನನ್ನ ಬಳಕೆಯಲ್ಲಿದೆ. ಉಳಿದ ಜಮೀನನ್ನ ಗುರುತಿಸಿಕೊಡುವಂತೆ ಭೂ ದಾಖಲೆಗಳ ಇಲಾಖೆಗೆ ಕುಮಾರಸ್ವಾಮಿ ಬರೆದಂತಹ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧದ ಭೂ ಒತ್ತುವರಿ ಆರೋಪದ ವಿಚಾರದಲ್ಲಿ ಕುಮಾರಸ್ವಾಮಿ ಭೂ ದಾಖಲೆಗಳ ಇಲಾಖೆಗೆ ಪತ್ರವನ್ನ ಬರೀತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ನಾಯಕರು ಏನ್ ಹೇಳಿದ್ದಾರೆ ಕೇಳಿ. ಅದೇನಿದ್ರು ನೋಡಿ, ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಆಸ್ ಸಿಂಪಲ್ ಆಸ್ ದಟ್. ಆದರೆ BJP ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. BJP ಅವರು ಮೋದಿಯವರು ನಾ ಖಾನೆ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ BJP ಅವರು? ಅವ್ರಿಗೆ ಕೇಳಬೇಕು ನಾವು. ಉಚ್ಚ ನ್ಯಾಯಾಲಯದ ಕೆಲವು ಆದೇಶಗಳ ನಂತರ ಸರ್ವೆ ಮಾಡಿ ಒತ್ತುವರಿ ಆಗಿದೆ ಅಂತ ಹೇಳಿ ಗುರುತಿಸಿದ ಮೇಲೆ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ. ಅವರಾಗೆ ಬಿಟ್ಟಿದ್ದಂದರೆ ಒಳ್ಳೆಯದಿತ್ತು. ಆದರೂ ಈಗ ಒತ್ತುವರಿ ಇದೆ ಅಂಥೇಳಿ ನ್ಯಾಯಾಲಯದ ತೀರ್ಪುಗಳ ಅನ್ವಯ ಗುರುತಿಸಿದ್ದಾರೆ. ಸರ್ಕಾರಿ ಜಮೀನನ್ನ ಹಿಂದಕ್ಕೆ ಪಡೆಯುವಂಥ ಕೆಲಸ ನಡೀತಾ ಇದೆ. ಒತ್ತುವರಿ ಆಗಿದೆ, ಉದ್ದೇಶಪೂರ್ವಕವಾಗಿದೆಯೋ ಇಲ್ಲೋ ಅಂಥೇಳಿ ನಾವು ಆರೋಪ ಮಾಡೋಕ್ಕಾಗೋದಿಲ್ಲ. ಆದರೆ ಗುರುತಿದ ಮೇಲೆ ಅದು ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನು ಬಿಡುವಂಥ ಕೆಲಸ ಮಾಡಬೇಕಿತ್ತು. ಆಗ ಮಾತ್ರ ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ನೈತಿಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥವರು ಒಂದು ಕ್ಷಣ ಕೂಡ ಸರ್ಕಾರಿ ಜಮೀನನ್ನು ನಮ್ಮ ವಶದಲ್ಲಿ ಇಟ್ಕೋಬಾರ್ದಿತ್ತು. ಉಚ್ಚ ನ್ಯಾಯಾಲಯದ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿಯವ್ರ ಜಮೀನು ಬಗ್ಗೆ ಹಲವಾರು ಧ್ವನಿಯನ್ನು ಎತ್ತಿದ್ರು. ಅದನ್ನು ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟು ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ. ಅದು ಬೇಕಂತಲೇ ಈ ಸರ್ಕಾರ SITನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ. ಅವರಿಂದ ಏನೂ ಕೂಡ ಎಕ್ಸ್ಪ್ಲನೇಷನ್ನು ಕೂಡ ಕೇಳಿದೆ
ಈ ಸರ್ಕಾರ ಈ ಥರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿಯವರು ಇದನ್ನು ತೆರವು ಮಾಡಿಸ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಿದ್ರೆ ಅವ್ರಿಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡ್ಬೋದಿತ್ತು, ಆದರೆ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಈ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂಥದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅಂದಾಜು 14 ಎಕರೆ ಮೇಲಾಗಿದೆ, ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಪ್ರೋಸೆಸ್ ಏನಿರುತ್ತೆ ಸರ್ ಅಂತೇಳಿ ಇವತ್ತು ಮಾಡೋದಂಥದ್ದು, ಕಲ್ಲಾಕುವಂಥದ್ದು ಯಾವ ರೀತಿ ಏನು? ಕಲ್ಲಾಕ್ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂತೀವಿ. ಸರ್ ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನ ನಾವು ಬಿಡಿಸ್ತೀವಿ. ಎಷ್ಟು ಸರ್ವೆ ನಂಬರ್ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ, ನಾವು ಸಿ ಆಲ್ ದ ರಿಪೋರ್ಟ್ ಏನಿದೆ, ನಾವು ಕೋರ್ಟಲ್ಲಿ ಕೇಸ್ ಇದೆ, ಸೊ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಎಕ್ಸಾಕ್ಟ್ ಡೀಟೇಲ್ಸ್. ರಿಪೋರ್ಟ್ ತಯಾರಾಗಿದೆಯಾ ಸರ್? ಏನಾಗಿದೆ ಅಂತ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಾಗ್ತಾ ಇದೆ? ತೆರವು ಕಾರ್ಯಾಚರಣೆ ಶುರು ಆಯ್ತಾ? ಸರ್ವೆ ಮುಗೀತಾ? ಸದ್ಯದ ಪರಿಸ್ಥಿತಿ ಏನಲ್ಲಿ? ಆ ವೀಣಾ, ಏನಂತಂದ್ರೆ HD ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಈಗಾಗಲೇ ಅಧಿಕಾರಿಗಳು ಹೋಗಿ ಸುಮಾರು 2 ಗಂಟೆಗೆ ಕಳೀತಾ ಬರ್ತಿದೆ. ಏನಂತಂದ್ರೆ ಈಗ ಆಲ್ರೆಡಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ರಾಮನಗರದ ತಹಸೀಲ್ದಾರ್ ಕೂಡ ಒಳಗಡೆ ಇರುವಂತದ್ದು. DC ಮತ್ತೆ AC ಕೂಡ ಮೊದಲಿಗೆ ಒಳಗಡೆ ಹೋಗಿದ್ರು. ಮತ್ತೆ ಏನಂತಂದ್ರೆ ಸ್ಕೆಚ್ ಕಾಪಿ ಏನಿತ್ತು ಆ ಕಾಪಿನೂ ಕೂಡ ಹಿಡ್ಕೊಂಡು ಹೋಗಿದ್ರು. ಆನಂತರ ಕಂದಾಯ ಇಲಾಖೆ ಅಧಿಕಾರಿಗಳೇ ಮತ್ತೆ ಸರ್ವೆ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಏನಂತಂದ್ರೆ ಎಲ್ಲೆಲ್ಲಿ ಏನು ಗೋಮಾಳ ಬರುತ್ತೆ, ಸರ್ಕಾರಿ ಜಮೀನು ಬರುತ್ತೆ, ಅದನ್ನ ವಶಪಡಿಸ್ಕೊಬೇಕು. ಮತ್ತೆ ಅದನ್ನ ಮತ್ತೊಮ್ಮೆ ಏನೋ ಡಿಜಿಟಲ್ ಮಾಪದಲ್ಲಿ ಅದನ್ನ ಸ್ಕೆಚ್ ಮಾಡಿ ಅದನ್ನ ವಶಪಡಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತೆ ಈಗ ಆಲ್ರೆಡಿ ಅಧಿಕಾರಿಗಳು ಕೂಡ ಏನು ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಸುಮಾರು 2 ಗಂಟೆಯಿಂದ ಈ ಒಂದು ಏನಂತಂದ್ರೆ ಒಂದ್ ಕಡೆ ಅಳತೆ ಏನೋ ಸರ್ವೆ ಮಾಡುವಂಥದ್ದು, ಮತ್ತೊಂದು ಕಡೆ ಆ ಸರ್ವೆ ಮಾಡಿದ ಜಾಗವನ್ನ ಅದನ್ನ ಸಂಪೂರ್ಣವಾಗಿ ಫೆನ್ಸಿನ್ ಹಾಕಿ ಅದನ್ನು ವಶಪಡಿಸಿಕೊಳ್ಳುವಂತ ಕೆಲಸಕ್ಕೂ ಕೂಡ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹಾಗಾಗಿ 2 JCPಗಳು ಈಗ ಆಲ್ರೆಡಿ ಒಳಗಡೆ ಹೋಗಿದೆ. ಸುಮಾರು 10ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೂಡ ಒಳಗಡೆ ಇರುವಂಥದ್ದು. ಏನಂತಂದ್ರೆ ಸಂಪೂರ್ಣವಾಗಿ ಏನೋ ಕಲ್ಕಂಬಗಳು, ಟ್ರ್ಯಾಕ್ಟರ್ನಲ್ಲಿ ಸುಮಾರು ಕಲ್ಕಂಬಗಳನ್ನ ತಂದಿರುವಂಥದ್ದು. ಆ ಕಲ್ಕಂಬಗಳ ಮುಖಾಂತರ ಏನು ಸರ್ಕಾರಿ ಜಾಗ ಏನಿದೆ ಅದನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಕಲ್ಕಂಬಗಳನ್ನ ನೆಟ್ಟಿ ಆ ಸಂಪೂರ್ಣವಾಗಿ ಸರ್ಕಾರದ ಏನೋ ಫೆನ್ಸಿನ್ ಹಾಕಿ ಅದನ್ನ ಸಂಪೂರ್ಣವಾಗಿ ಸರ್ಕಾರದ್ದು ಅಂತ ಅನ್ನುವ ನಿಟ್ಟಿನಲ್ಲಿ ಅದನ್ನ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಅಧಿಕಾರಿಗಳು ಮತ್ತೆ ಏನು ತಹಸೀಲ್ದಾರ್ ಕೂಡ ಸ್ಥಳದಲ್ಲೇ ಇದ್ದು ಈ ಒಂದು ಸರ್ವೆನ ಸಂಪೂರ್ಣವಾಗಿ ನೇತೃತ್ವದಲ್ಲಿ ವಹಿಸ್ತಾ ಇರುವಂಥದ್ದು. ಏನಂತಂದ್ರೆ ಸುಮಾರು ಕುಮಾರಸ್ವಾಮಿ ಹಾಗೆ ಏನು ಮದ್ದೂರಿನ ಮಾಜಿ ಶಾಸಕರಾದಂಥ DC ತಮ್ಮಣ್ಣ ಹಾಗೂ ಈಗಿನ ಬೆಂಗಳೂರು ಗ್ರಾಮಾಂತರ ಆಗಿರುವಂತಹ ಮಂಜುನಾಥ್, ಇವ್ರು 3 ಜನದ್ದು ಸೇರಿ ಸುಮಾರು 110 ಎಕರೆ ಈ ಒಂದು ಜಾಗ ಇರುವಂಥದ್ದು ಸುತ್ತಮುತ್ತಲು. ಆ ಒಟ್ಟು 110 ಎಕರೆಯಲ್ಲಿ ಈ ಒಂದು 14 ಎಕರೆ ಸರ್ಕಾರಿ ಜಮೀನು ಇರುವಂಥದ್ದು. ಹಾಗಾಗಿ ಎಲ್ಲಾ ಕಡೆ ಏನಂತಂದ್ರೆ ಕುಮಾರಸ್ವಾಮಿ ತೋಟದ ಮನೆಯಲ್ಲೂ ಹೊರತುಪಡಿಸಿ ಹೊರಗಡೆನೂ ಕೂಡ ಆ ಜಮೀನು ಇರುವಂಥದ್ದು. ಹಾಗಾಗಿ ಅಲ್ಲೂ ಕೂಡ ಸರ್ವೆ ಕಾರ್ಯಗಳು ನಡೀತಾ ಇರುವಂಥದ್ದು. ವೀಣಾ, ಎಸ್ ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.